1992ರಲ್ಲಿ ಅಡ್ವಾಣಿಯವರು ದೊಡ್ಡ ಮಟ್ಟದಲ್ಲಿ ಸೋಮನಾಥ ದೇವಸ್ಥಾನದ ಯಾಕೆ ಅಂತಂದರೆ ಅದು ಕೂಡ 17 ಬಾರಿ ದಾಳಿಗೊಳಗಾಗಿತ್ತು. ಅಲ್ಲಿ ಕೂಡ ಭವ್ಯವಾದ ಸೋಮನಾಥ ಮಂದಿರವನ್ನು ಕಟ್ಟಲಾಗುತ್ತೆ. ಅಲ್ಲಿಂದ ಅಯೋಧ್ಯೆಗೆ ಸೆಪ್ಟೆಂಬರ್ 25ರಿಂದ ಅಕ್ಟೋಬರ್ 30ರ ತನಕ. ಆವತ್ತು ಅವರು ಹೇಳಿದಂಥ ಮಾತು ನೋಡಿ, ಆಗ ಎಂಥ ವಾಗ್ಝರಿ ಅಂತಂದರೆ ಅಡ್ವಾಣಿ ಇವರೆಲ್ಲ ಏನೂ ಇಲ್ಲ, ಯಾರು ಅಟಲ್ ಬಿಹಾರಿ ವಾಜಪೇಯಿ ಅವರ ವಾಯ್ಸ್ ಎಲ್ಲ ಏನೂ ಇಲ್ಲ, ಆಗ ಅಡ್ವಾಣಿ ವಾಯ್ಸೇ. ಅಡ್ವಾಣಿ ಅವತ್ತು ಹೇಳಿದಂಥ ಮಾತನ್ನು ಕೇಳಿಸ್ಕೊಳ್ಳಿ ಏನು ಹೇಳಿದ್ರು ಅವತ್ತು ಅಂತೇಳಿ. ಆಮೇಲೆ ಮತ್ತೊಂದು ಕಡೆ ಅವರಿಗೆ ಆಹ್ವಾನವನ್ನು ಕೊಡಲಾಗಿದೆ, ಕೇಳಿಸ್ಕೊಳ್ಳಿ ಏನು ಹೇಳಿದ್ರು ಅವತ್ತು. क्यों नहीं मानते? अदालत क्या इस बात का फैसला करेगी कि यहाँ पर राम का जन्म हुआ था कि नहीं हुआ था? आपसे तो इतनी आशा है, बीच में मत पड़ो, रास्ते में मत आओ, क्योंकि ये जो रथ है लोक रथ है, जनता का रथ है, जो सोमनाथ से चला है और जिसने मन में संकल्प किया हुआ है कि 30 अक्टूबर को वहां पर पहुंच करके कार सेवा करेंगे और मंदिर वहीं बनाएंगे, उसको कौन रोके? ಅವರು ಹೇಳಿದಂಥ ಮಾತು ಅವತ್ತು 1992 ಸೆಪ್ಟೆಂಬರ್ 25ರಿಂದ ನಿರಂತರವಾಗಿ 35 ದಿನಗಳ ಕಾಲ ಯಾತ್ರೆ ನಡೆಯುತ್ತೆ, ಬಂಧನ ಆಗುತ್ತೆ, ಅವರನ್ನು ಜೈಲಲ್ಲಿ ಇಡಲಾಗುತ್ತೆ, ಇಡೀ ದೇಶಾದ್ಯಂತ ದೇಶ ಒತ್ತಿ ಉರಿಯುತ್ತೆ. ಅದಾದ ನಂತರವೇ BJP ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ 100ರ ಗಡಿ ದಾಟುವುದು. ಇವತ್ತು ನರೇಂದ್ರ ಮೋದಿಯವರು 2014ರಲ್ಲಿ 282 ಲೋಕಸಭಾ ಸ್ಥಾನಗಳನ್ನು ಗೆಲ್ಲೋ ತನಕ ಮೆಜಾರಿಟಿಯಲ್ಲಿ ಬಂದಿದ್ದು. ಮಿಡ್ಲಲ್ಲಿ ವಾಜಪೇಯಿ ಅವರು 2-3 ಬಾರಿ ಎಲ್ಲ ಬಂದು ಹೋಗ್ತಾರೆ, ಆದರೆ ಮೆಜಾರಿಟಿ ಬಂದಿರೋದಿಲ್ಲ ಯಾವತ್ತೂ ಕೂಡ. 282, ಅದಾದ ನಂತರ 303, ಈ ಬಾರಿ 400+ ಅಂತ ಏನೋ BJP ಹೇಳ್ತಾ ಇದೆ. ಇವತ್ತು ಮನದ ಮಾತನ್ನು ಹೇಳಿದ್ದಾರೆ, ನಾನು ರಾಮರಥ ಯಾತ್ರೆಯ ಸಾರಥಿ ಮಾತ್ರ. 1992 ಸೆಪ್ಟೆಂಬರ್ 25ರಂದು ಸೋಮನಾಥದಲ್ಲಿ ನಾನು ಯಾತ್ರೆ ಆರಂಭ ಮಾಡಿದಾಗ ಅದು ಮಂದಿರ ನಿರ್ಮಾಣವಾಗಬೇಕು ಅಂತ ಬಹುಶಃ ದೇವರು ನಿರ್ಧರಿಸಿದ್ದ. ನಾನು ಸಾರಥಿಯಾಗಿ ರಾಮರಥವನ್ನು ಕೊಂಡೊಯ್ದೆ ಅಷ್ಟೇ. ಮೋದಿಯವರು ರಾಮಲಲ್ಲಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಮೋದಿ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ಪ್ರತಿನಿಧಿಸ್ತಾರೆ. ರಥಯಾತ್ರೆಯ ವೇಳೆ ಹಲವು ವಿಷಯ ನನ್ನ ಮೇಲೆ ಪ್ರಭಾವ ಬೀರಿದ್ವು. ಅನೇಕ ಕುಗ್ರಾಮಗಳಿಂದ ಹೆಸರೇ ಗೊತ್ತಿಲ್ಲದ ವ್ಯಕ್ತಿಗಳು ಬಂದು ಬೆಂಬಲ ಕೊಟ್ಟರು. ರಾಮರಥಕ್ಕೆ ನಮಸ್ಕರಿಸಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ ಇದ್ರು. ದೇಶದ ಬಹುತೇಕ ಜನ ಮಂದಿರದ ಕನಸು ಕಾಣ್ತಾ ಇದ್ದಾರೆ ಅಂತ ಗೊತ್ತಿತ್ತು. ಜನವರಿ 22ರಂದು ರಾಮಲಲ್ಲಾನ ಪ್ರತಿಷ್ಠಾಪನೆಯೊಂದಿಗೆ ಕನಸು ನನಸಾಗತ್ತೆ. ಒಂದು ಮಾತನ್ನು ಹೇಳ್ತಾರೆ, ಯಾತ್ರೆ ನಡೀತಾ ಇದ್ದಂಥ ಸಮಯದಲ್ಲಿ ಈ ನರೇಂದ್ರ ಮೋದಿ ಅಂದರೆ ಯಾರು ಅಂತ ಗೊತ್ತಿರಲಿಲ್ಲ, ಅದನ್ನು ಅವರು ಪ್ರಸಿದ್ಧರಾಗಿರಲಿಲ್ಲ ಅಂತ ಹೇಳ್ತಾರೆ. ನಿಜ, ನರೇಂದ್ರ ಮೋದಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಅಡ್ವಾಣಿಯವರು ಗೊತ್ತಿತ್ತು, ವಾಜಪೇಯಿ ಅವರು ಗೊತ್ತಿತ್ತು. ಮಂದಿರ ನಿರ್ಮಾಣಕ್ಕೆ ತನ್ನ ಭಕ್ತನಾದ ಮೋದಿಯನ್ನು ರಾಮ ಆಯ್ಕೆ ಮಾಡಿದ ಅಂದರೆ ಅವರ ಮನದಾಳದ ಮಾತು. ಅವ್ರಿಗೂ ಆಸೆ ಇತ್ತು. 2014ರಲ್ಲಿ ಇವರ ನೇತೃತ್ವದಲ್ಲಿ ಆಗುತ್ತೆ ಚುನಾವಣೆ ಅಂತಿತ್ತು, ಅವ್ರದ್ದು ಇರಲಿಲ್ಲ. ಕೊನೆಗೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಚುನಾವಣೆ ಆಗುತ್ತೆ 2014, 2019. ಅವರು ತನ್ನ ಭಕ್ತನಾದ ಮೋದಿಯನ್ನು ರಾಮ ಆಯ್ಕೆ ಮಾಡಿದ. ನಾನು ನಿಮಗೆ ಇದರ ಮಿಡ್ಲಲ್ಲಿ 2 ಫೋಟೋ ತೋರಿಸ್ಬಿಡ್ತೀನಿ. ಆಗ ವಾಜಪೇಯಿ ಮೋದಿ ಏನಾಗಿದ್ರು ಮೋದಿ ನೋಡಿ. ಇದೇ ರಾಮರಥ ಯಾತ್ರೆಯಲ್ಲಿ ಮೋದಿ ಒಂದು ಸೈಡಲ್ಲಿ ಕಾಣ್ತಾ ಇದ್ದಾರಲ್ವ ನಿಮಗೆ. ಎಸ್, ಇಡೀ ಮೋದಿಯವರ ಬುಕ್ಕಿಂಗು, ಊಟ, ತಿಂಡಿ, ಎಲ್ಲಿ ವಾಸ್ತವ್ಯ, ಎಲ್ಲಿ ಭಾಷಣ ನೋಡಿ. ನರೇಂದ್ರ ಮೋದಿಯವರು ಟ್ರೈನಲ್ಲಿ ಹೋಗ್ತಾರೆ ಕೆಲವು ಕಡೆ, ಅಂದರೆ ಒಂದು ಕಡೆಯಿಂದ ನೆಕ್ಸ್ಟ್ ಹೋಗುವಂಥವ್ರು ಟ್ರೈನಲ್ಲಿ ಆಗುತ್ತೆ. ಅಲ್ಲಿ ಸ್ಪೀಕರ್ ಹಿಡ್ಕೊಂಡು ಅವ್ರು ಮಾತಾಡೋದು, ಇವರು ಅದನ್ನು ಕೇಳಿಸ್ಕೊಂಡು 1992 ಆಗ ಇನ್ನೂ ಕೂಡ ಅವರು BJPಗೆ ಬಂದಿರಲಿಲ್ಲ. ಅಂದರೆ BJPಯ ಸಂಘಟನಾ ಕಾರ್ಯದರ್ಶಿ ಏನೂ ಆಗಿರಲಿಲ್ಲ ನರೇಂದ್ರ ಮೋದಿಯವರು. ಸಂಘದ ಕೆಲಸ ಏನು ಕೊಡಲ್ಪಟ್ಟಿತ್ತು ಆ ಕೆಲಸವನ್ನು ಅವರು ಮಾಡ್ತಾಯಿದ್ರು. ಅದಕ್ಕೆ ಅಡ್ವಾಣಿ ಅವರು ಹೇಳಿದ್ದು, ರಥಯಾತ್ರೆ ಸಂದರ್ಭದಲ್ಲಿ ಮೋದಿ ಪ್ರಸಿದ್ಧರಾಗಿಲ್ಲ, ಯಾರು ಅಂತ ಗೊತ್ತೇ ಇರಲಿಲ್ಲ. ಆದರೆ ಶ್ರೀರಾಮನೇ ತನ್ನ ಭಕ್ತರನ್ನು ಆಯ್ಕೆ ಮಾಡಿದ್ದಾನೆ, ಮೋದಿಯನ್ನು ಆಯ್ಕೆ ಮಾಡಿದ್ದಾನೆ, ನನ್ನ ಪ್ರತಿಷ್ಠಾಪನೆ ಮಾಡೋನು ಯಾರು ಅಂತ ಹೇಳಿ ಒಂದು ರೀತಿಯಲ್ಲಿ ಭಾವುಕ. ಮತ್ತೊಂದು ಕಡೆ ತನ್ನ ಒಂದು ಕೆಲಸ ಈ ಹಂತಕ್ಕೆ ಬಂದು ನಿಂತಿದೆ ಅಂತ 22ನೇ ತಾರೀಕು
ಅಡ್ವಾಣಿ ಅವರು ಕೂಡ ಬಹುತೇಕ ಬರುವಂಥ ಸಾಧ್ಯತೆ ಇದೆ. ಆದರೆ ಮುರಳಿ ಮನೋಹರ್ ಜೋಶಿ ಸ್ವಲ್ಪ ಅಸೌಖ್ಯದ ಕಾರಣಕ್ಕಾಗಿ ಬರೋದು ಸಾಧ್ಯತೆ ಇಲ್ಲ ಅಂತ ಕೇಳಿ ಬರ್ತಾ ಇದೆ. ಅವ್ರಿಗಾಗಿ ಸ್ಪೆಷಲ್ ವಿಮಾನವನ್ನು ಕೂಡ ಮಾಡ್ತಾರಂತೆ.